ಸ್ನೇಹಿತರೆ, ನಮ್ಮ ಹಿಂದೂ ಪರಂಪರೆಯಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ತುಂಬಾ ದೊಡ್ಡದಾಗಿರುವ ಮಹತ್ವವನ್ನು ಕೊಟ್ಟಿದ್ದಾರೆ. ಈ ಮಹಾಶಿವರಾತ್ರಿ ಹಬ್ಬವನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆಚರಿಸಲಾಗುತ್ತದೆ. ಈ ದಿನ ಭಗವಂತನಾದ ಶಿವಪಾರ್ವತಿಯರ ಮದುವೆಯೂ ಕೂಡ ಆಗಿತ್ತು. ಇದೇ ದಿನ ಭೂಮಿಯ ಮೇಲೆ ಶಿವನು ಪ್ರತ್ಯಕ್ಷವೂ ಆಗಿದ್ದರು. ಒಂದು ವೇಳೆ ಈ ದಿನ ನೀವೇನಾದರೂ ಚಿಕ್ಕದಾಗಿರುವ ಪೂಜೆ ಪಾಠವನ್ನು ಮಾಡಿದ್ರೂ ಸಹ ನಂಬಿಕೆ ಇಡಿ, ನಿಮ್ಮ ಜೀವನದಲ್ಲಿ ಶಿವನ ಕೃಪೆಯಿಂದ ಸುಖ, ಶಾಂತಿ, ನೆಮ್ಮದಿ, ಸಿರಿ ಸಂಪತ್ತು ಎಲ್ಲವೂ ಸಿಗುತ್ತದೆ. ಒಂದು ವೇಳೆ ಈ ದಿನ ನೀವೇನಾದರೂ ಶಿವನ ಸಾಧನೆಗಳನ್ನು ಮಾಡಿದ್ರೆ ಅವರ ಅಪಾರ ಕೃಪೆಯನ್ನು ಪಡೆಯಬಹುದು. ಯಾಕಂದರೆ ಈ ದಿನ ಶಿವನನ್ನು ಒಲಿಸಿಕೊಳ್ಳಲು ತುಂಬಾ ಅತ್ಯುತ್ತಮ ದಿನ ಆಗಿರುತ್ತದೆ. ಯಾಕಂದರೆ ಇದೇ ದಿನಕ್ಕೋಸ್ಕರ ಭಕ್ತರೆಲ್ಲ ವರ್ಷವಿಡೀ ಕಾಯುತ್ತಿರುತ್ತಾರೆ. ಭಗವಂತನಾದ ಶಿವನು ಬೋಲೆ ಭಂಡಾರಿ ಆಗಿದ್ದಾರೆ. ಕೇವಲ ಒಂದು ಲೋಟ ಜಲವನ್ನು ಅರ್ಪಿಸಿದರೂ ಸಹ ನಿಮಗೆ ಶಿವನು ಬೇಗನೆ ಒಲಿಯುತ್ತಾರೆ. ಕೆಲವು ವಸ್ತುಗಳು ಇಲ್ಲಿ ಶಿವನಿಗೆ ತುಂಬಾ ಇಷ್ಟವಾಗುತ್ತವೆ, ಕೆಲವು ವಿಷಯಗಳು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಕೆಲವು ವಸ್ತುಗಳು ಇಲ್ಲಿ ಹೇಗಿವೆ ಅಂದರೆ, ಶಿವ ಪೂಜೆಯಲ್ಲಿ ಇವುಗಳನ್ನು ಬಳಸಲಿಲ್ಲ ಅಂದರೆ ಶಿವನ ಪೂಜೆ ಅಪೂರ್ಣಗೊಳ್ಳುತ್ತದೆ. ಇನ್ನೊಂದೆಡೆ ಕೆಲವು ವಸ್ತುಗಳು ಹೇಗಿವೆ ಅಂದರೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶಿವನಿಗೆ ಇವುಗಳನ್ನು ಅರ್ಪಿಸಿದ್ರೆ ಆ ಪೂಜೆಯು ಅಪೂರ್ಣಗೊಳ್ಳುತ್ತದೆ. ಇನ್ನೊಂದೆಡೆ ಕೆಲವು ವಸ್ತುಗಳು ಹೇಗಿವೆ ಅಂದರೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶಿವನಿಗೆ ಇವುಗಳನ್ನು ನೀವು ಅರ್ಪಣೆ ಮಾಡಿದ್ರೆ ಶಿವನ ಕೋಪಕ್ಕೆ ನೀವು ಗುರಿಯಾಗಬೇಕಾಗುತ್ತದೆ. ಹಾಗಾಗಿ ಶಿವನ ಪೂಜೆಯ ವಿಷಯದಲ್ಲಿ ಕೆಲವು ವಿಷಯಗಳನ್ನು ನೀವು ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇನ್ನು ನಾವು ನಿಮಗೆ ಮಹಾಶಿವರಾತ್ರಿಯ ಹಬ್ಬದ ದಿನ ಯಾವ ರೀತಿಯ ಕಾರ್ಯಗಳನ್ನು ಮಾಡಬೇಕು, ಯಾವ ರೀತಿಯ ಕಾರ್ಯಗಳನ್ನು ಮಾಡಬಾರ್ದಂತ ತಿಳಿಸ್ಕೊಡ್ತೀವಿ. ಜೊತೆಗೆ ಯಾವ ರೀತಿಯ ವಸ್ತುಗಳು ಶಿವನಿಗೆ ಇಷ್ಟ ಆಗೋದಿಲ್ಲ, ಯಾವ ರೀತಿಯ ವಸ್ತುಗಳು ಇಷ್ಟ ಆಗುತ್ತವೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ವಿಡಿಯೋ ಮುಂದುವರಿಸೋ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮಗೆ ಸಿಗಲಿ. ಹಾಗೆ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಎಲ್ಲಕ್ಕಿಂತ ಮೊದಲು ಮಹಾಶಿವರಾತ್ರಿಯ ದಿನ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅಂತ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿಯ ದಿನ ನೀವು ಶಿವನ ಪೂಜೆಯನ್ನು ಕೆಂಪು ಬಣ್ಣದ ಬಟ್ಟೆ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡು ಮಾಡಬಹುದು. ಈ ದಿನ ಶಿವಲಿಂಗದ ಪೂಜೆಯನ್ನು ನೀವು ಮಾಡಿರಿ. ಶಾಸ್ತ್ರಗಳ ಅನುಸಾರವಾಗಿ ಮಹಾಶಿವರಾತ್ರಿಯ ದಿನವೇ ಲಿಂಗದ ರೂಪದಲ್ಲಿ ಶಿವನು ಭೂಮಿಯ ಮೇಲೆ ಪ್ರಕಟವಾಗಿದ್ದರು. ಹಾಗಾಗಿ ಈ ದಿನ ಶಿವಲಿಂಗದ ಪೂಜೆ ಮಾಡೋದು ಅತ್ಯಂತ ಉತ್ತಮ ಆಗಿದೆ. ಇಲ್ಲಂತೂ ಭಗವಂತನಾದ ಶಿವನ ಪೂಜೆಯನ್ನು ರಾತ್ರಿಯ 4 ವೇಳೆಯಲ್ಲೂ ಸಹ ಮಾಡಬಹುದು. ಆದರೆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡೋದು ಅತ್ಯಂತ ಉತ್ತಮ ಆಗಿದೆ. ಈ ಕಾಲವು ಶಿವನ ಕಾಲವೇ ಆಗಿದೆ. ಯಾಕಂದರೆ ಈ ಸಮಯದಲ್ಲಿ ಸದಾ ಶಿವನು ಶಿವಲಿಂಗದಲ್ಲಿ ವಿರಾಜಮಾನಗೊಂಡಿರ್ತಾರೆ. ಪ್ರದೋಷ ಕಾಲ ಅಂದರೆ ಸಾಯಂಕಾಲದಿಂದ ರಾತ್ರಿ 90 ನಿಮಿಷದ ಸಮಯ ಆಗಿರುತ್ತದೆ. ಮಹಾಶಿವರಾತ್ರಿಯ ಅರ್ಥ ರಾತ್ರಿ ವೇಳೆ ಶಿವನ ಪೂಜೆ ಮಾಡೋದಾಗಿದೆ. ಹಾಗಾಗಿ ಅರ್ಧರಾತ್ರಿಯಲ್ಲಿ ಅಂದರೆ ನಿಷಿದ್ಧ ಕಾಲದಲ್ಲಿ ಶಿವನ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ನೀವು ಸಹ ರಾತ್ರಿ 12 ಗಂಟೆ ಹಿಡಿದುಕೊಂಡು ರಾತ್ರಿ 1 ಗಂಟೆಯ ತನಕ ಅಥವಾ 12 ಗಂಟೆ 30 ನಿಮಿಷದ ತನಕ ಶಿವನ ಪೂಜೆಯನ್ನು ಮಾಡಿರಿ. ಈ ರೀತಿ ಮಾಡೋದ್ರಿಂದ ಶಿವನನ್ನು ನೀವು ಬೇಗನೆ ಒಲಿಸಿಕೊಳ್ಳಬಹುದು. ಜೊತೆಗೆ ಅವರು ನಿಮ್ಮ ಮನಸ್ಸಿಚ್ಛೆಗಳನ್ನು ಸಹ ಈಡೇರಿಸ್ತಾರೆ. ಮಹಾಶಿವರಾತ್ರಿಯ ದಿನ ಭಗವಂತನಾದ ಶಿವನ ಜೊತೆಗೆ ತಾಯಿ ಪಾರ್ವತಿ ದೇವಿಯ ಪೂಜೆಯನ್ನು ತಪ್ಪದೇ ಮಾಡಿರಿ. ಇದರಿಂದ ಇಬ್ಬರ ಆಶೀರ್ವಾದ ಕೃಪೆ ನಿಮಗೆ ಸಿಗುತ್ತದೆ. ಮಹಾಶಿವರಾತ್ರಿಯ ದಿನ ಶಿವಲಿಂಗದ ಮೇಲೆ ತಪ್ಪದೆ ಬಿಲ್ಲಪತ್ರೆ ಎಲೆಗಳನ್ನು ಸಹ ಅರ್ಪಿಸಿರಿ. ಬಿಲ್ಲಪತ್ರೆ ಎಲೆಯು ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತು ಆಗಿದೆ. ಬಿಲ್ಲಪತ್ರೆ ಇಲ್ಲ ಅಂದರೆ ಶಿವನ ಪೂಜೆ ಅಪೂರ್ಣವಾಗುತ್ತದೆ. ಸಾಧ್ಯವಾದರೆ ಶ್ರೀಗಂಧದಿಂದ ಬಿಲ್ಲಪತ್ರೆ ಎಲೆಯ ಮೇಲೆ ಓಂ ಅಂತ ಬರೆದು ರಾಮ ಅಂತ ಬರೆದು ಶಿವಲಿಂಗಕ್ಕೆ ಅರ್ಪಿಸಿರಿ. ಇದರಿಂದ ಶಿವನ ವಿಶೇಷವಾದ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಮಹಾಶಿವರಾತ್ರಿಯ ಈ ವಿಶೇಷವಾದ ಪೂಜೆಯಲ್ಲಿ ತಪ್ಪದೇ ಶಿವನಿಗೆ ಅಕ್ಷತೆಗಳನ್ನು ಅರ್ಪಿಸಿರಿ. ಈ ದಿನ ರಾತ್ರಿ ತಪ್ಪದೇ ಶಿವನ ಜಾಗರಣೆಯನ್ನು ಮಾಡಿರಿ. ಇದರಿಂದ ಮಹಾಶಿವರಾತ್ರಿಯ ಪೂರ್ಣ ಫಲ ನಿಮಗೆ ಸಿಗುತ್ತದೆ. ಮಹಾಶಿವರಾತ್ರಿಯ ದಿನ ಶಿವನ ಪೂಜೆ ಮಾಡುವ ಮುನ್ನ ಭಗವಂತನಾದ ಶ್ರೀ ಗಣೇಶರು, ಕಾರ್ತಿಕ ಸ್ವಾಮಿ, ನಂದಿ, ತಾಯಿ ಪಾರ್ವತಿ ದೇವಿಯ ಪೂಜೆಯನ್ನು ಸಹ ಮಾಡಿರಿ. ಆನಂತರ ಶಿವನ ಪೂಜೆಯನ್ನು ಮಾಡಿರಿ. ಸಾಧ್ಯವಾದರೆ ಈ ದಿನ ಹಸುವಿಗೆ ಹಸಿರು ಮೇವನ್ನು ಖಂಡಿತವಾಗಿ ತಿನ್ನಿಸಿರಿ. ಯಾಕಂದರೆ ಹಸು ನಂದಿ ದೇವರ ರೂಪ ಆಗಿದೆ. ನಂದಿಯು ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ. ಸ್ನೇಹಿತರೆ, ಇನ್ನು ಮಹಾಶಿವರಾತ್ರಿಯ ಹಬ್ಬದ ದಿನ ಯಾವ ರೀತಿಯ ಕಾರ್ಯಗಳನ್ನು ಮಾಡಬಾರ್ದಂತ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಅವುಗಳ ಬಗ್ಗೆ ತಿಳಿಸ್ತೀವಿ, ಬನ್ನಿ. ಇಲ್ಲಿಯ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆದಿಲ್ಲ ಅಂದರೆ ಈಗಲೇ ಬರೆಯಿರಿ. ಸ್ನೇಹಿತರೆ, ಮಹಾಶಿವರಾತ್ರಿಯ ಹಬ್ಬದ ದಿನ ತುಂಬ ಹೊತ್ತಿನವರೆಗೆ ನೀವು ನಿದ್ರೆ ಮಾಡಬಾರದು. ಮುಂಜಾನೆ ಸೂರ್ಯ ಉದಯಿಸುವ ಮುನ್ನ ಎದ್ದು
ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ಬೇಗನೆ ಪೂಜೆ ಪಾಠಗಳನ್ನು ಮಾಡಿದ್ರೆ ಇದು ನಿಮಗೋಸ್ಕರ ಶುಭ ಫಲವನ್ನು ಕೊಡುತ್ತದೆ. ಮರೆತರೂ ಸಹ ಈ ದಿನ ನೀವು ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬಾರದು. ಯಾಕಂದರೆ ಈ ದಿನ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸೋದು ತುಂಬ ಅಶುಭ ಆಗಿರುತ್ತದೆ. ಮಹಾಶಿವರಾತ್ರಿಯ ದಿನ ಶಿವಲಿಂಗದ ಮೇಲೆ ಅರ್ಪಿಸಿದಂಥ ವಸ್ತುಗಳ ಸೇವನೆಯನ್ನು ನೀವು ಮಾಡಬಾರದು. ಈ ರೀತಿ ಮಾಡುವುದು ಅಶುಭ ಆಗಿದೆ. ಶಿವಲಿಂಗದ ಮೇಲೆ ನೀವು ಜಲಾಭಿಷೇಕವನ್ನು ಮಾಡ್ತಾ ಇದ್ದರೆ ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಮರೆತರೂ ಸಹ ಶಂಖದ ಸಹಾಯದಿಂದ ಜಲವನ್ನು ಅರ್ಪಿಸಬಾರದು. ಶಿವನಿಗೆ ನೀವು ತಾಮ್ರದ ಲೋಟ ಅಥವಾ ಹಿತ್ತಾಳೆಯ ಲೋಟವನ್ನು ಬಳಸಿಕೊಂಡು ಅಥವಾ ಬೇರೆ ಧಾತುವಿನ ಲೋಟದಿಂದ ಶಿವನಿಗೆ ಜಲವನ್ನು ಅರ್ಪಿಸಬಹುದು. ಒಂದು ವೇಳೆ ನೀರಿನಲ್ಲಿ ಹಾಲು ಮತ್ತು ಮೊಸರನ್ನು ಸೇರಿಸಿದರೆ ಇಲ್ಲಿ ತಾಮ್ರದ ಲೋಟವನ್ನು ಬಳಸಬಾರದು. ತಾಮ್ರದ ಲೋಟದಲ್ಲಿ ಹಾಲು ಅಥವಾ ಮೊಸರನ್ನು ಹಾಕಿದ್ರೆ ಅದು ವಿಷವಾಗಿ ಕನ್ವರ್ಟ್ ಆಗುತ್ತೆ. ಒಂದು ವೇಳೆ ಹಾಲು ಮೊಸರಿನಿಂದ ಶಿವನಿಗೆ ಅಭಿಷೇಕ ಮಾಡಲು ನೀವು ಮುಂದಾಗ್ತಾ ಇದ್ದರೆ ಪೀತಾಂಬರ, ಬೆಳ್ಳಿಯ ಲೋಟಗಳನ್ನು, ಸ್ಟೀಲ್ ಲೋಟಗಳನ್ನು ಬಳಸಬಹುದು. ಮರೆತರೂ ಸಹ ಶಿವಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸಬಾರದು. ಈ ತಪ್ಪನ್ನು ಮಾಡಿದ್ರೆ ಪೂಜೆಯ ಪೂರ್ಣ ಫಲ ಸಿಗೋದಿಲ್ಲ. ಭಗವಂತನಾದ ಶ್ರೀ ಗಣೇಶ ಮತ್ತು ಶಿವನಿಗೆ ತುಳಸಿ ಎಲೆಗಳನ್ನು ಅರ್ಪಿಸೋದಿಲ್ಲ. ಈ ರೀತಿ ಮಾಡಿದರೆ ದೋಷವು ಅಂಟಿಕೊಳ್ಳುತ್ತದೆ. ಈ ದಿನ ಪೂಜೆಯಲ್ಲಿ ನೀವು ಕೇದಗಿ ಹೂವು, ಸಂಪಿಗೆ ಹೂಗಳನ್ನು ಬಳಸಬಾರದು. ಯಾಕಂದರೆ ಇವುಗಳನ್ನು ಶಿವನ ಪೂಜೆಯಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಶಿವನ ಪೂಜೆಯಲ್ಲಿ ನೀವು ಅರಿಶಿನ ಕುಂಕುಮದ ಪ್ರಯೋಗವನ್ನು ಸಹ ಮಾಡಬಾರದು. ಯಾಕಂದರೆ ಭಗವಂತನಾದ ಶಿವನು ವೈರಾಗಿಯಾಗಿದ್ದಾರೆ. ಒಂದು ವೇಳೆ ಭಗವಂತನಾದ ಶಿವನು ತಮ್ಮ ಕುಟುಂಬದವರ ಜೊತೆ ಇದ್ದರೆ ಅಲ್ಲಿ ನೀವು ಕುಂಕುಮ, ಅರಿಶಿನವನ್ನು ಬಳಸಬಹುದು. ಆದರೆ ಶಿವಲಿಂಗವು ಶಿವನ ವೈರಾಗಿ ರೂಪ ಆಗಿದೆ. ಅಲ್ಲಿ ನೀವು ಅರಿಶಿನ ಮತ್ತು ಕುಂಕುಮವನ್ನು ಬಳಸಬಾರದು. ಮಹಾಶಿವರಾತ್ರಿಯ ದಿನ ಮರೆತರೂ ಸಹ ಮನೆಯಲ್ಲಿ ಜಗಳ ಆಡಬಾರದು. ಅಪಶಬ್ದಗಳನ್ನು ಬಳಸಬಾರದು. ಮಹಾಶಿವರಾತ್ರಿಯ ದಿನ ಮಾಂಸಾಹಾರ, ಸಾರಾಯಿ ಸೇವನೆ, ಈರುಳ್ಳಿ, ಬೆಳ್ಳುಳ್ಳಿಗಳನ್ನು ಬಳಸಬಾರದು. ಇಲ್ಲವಾದರೆ ಶಿವಪಾರ್ವತಿಯರ ಕೋಪಕ್ಕೆ ನೀವು ಗುರಿಯಾಗಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಪಶು ಪಕ್ಷಿಗಳಿಗೆ ತೊಂದರೆ ಮಾಡಬಾರದು. ಇಲ್ಲವಾದರೆ ನಿಮ್ಮ ಎಲ್ಲ ಪುಣ್ಯಕರ್ಮಗಳು ನಷ್ಟ ಆಗುತ್ತವೆ. ಮಹಾಶಿವರಾತ್ರಿಯ ದಿನ ಕನ್ಯೆಯರಾಗಲಿ ಮಹಿಳೆಯರಾಗಲಿ ಶಿವಲಿಂಗವನ್ನು ಸ್ಪರ್ಶ ಮಾಡಬಾರದು. ಇಲ್ಲಿ ಬೇಕಾದರೆ ನೀರು, ಹಾಲು, ಮೊಸರಿನಿಂದ ಜಲಾಭಿಷೇಕವನ್ನು ಮಾಡಬಹುದು. ಬಿಲ್ವಪತ್ರೆ ಎಲೆಗಳನ್ನು ಏರಿಸಬಹುದು. ಪೂಜೆ ಕೂಡ ಮಾಡಬಹುದು. ಆದರೆ ಅವುಗಳನ್ನು ಸ್ಪರ್ಶ ಮಾಡಬಾರದು. ಯಾವತ್ತಿಗೂ ಶಿವಲಿಂಗವನ್ನು ಅರ್ಧ ಪರಿಕ್ರಮಣ ಮಾಡಲಾಗುತ್ತದೆ. ಜೊತೆಗೆ ಈ ದಿನ ಗಂಡ ಹೆಂಡತಿಯರಿಬ್ಬರು ಶಾರೀರಿಕ ಸಂಬಂಧವನ್ನು ಮಾಡಬಾರದು. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.